ಕನ್ನಡದ ಕೆಲಸವನ್ನ ಎಲ್ಲರೂ ಒಟ್ಟುಗೂಡಿ ಜೇನುನೊಣದಂತೆ ಕೆಲಸವನ್ನು ಮಾಡಬೇಕು. ನಾವು ಒಗ್ಗಟ್ಟು ಪ್ರದರ್ಶಿಸಿದರೆ ಯಾರು ನಮ್ಮನ್ನು ಏನು ಮಾಡಲು ಆಗುವುದಿಲ್ಲ. ಕನ್ನಡ ನೆಲ ಜಲ ಭಾಷೆಯನ್ನು ಸಂರಕ್ಷಿಸಲು ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷ ಮಹಮ್ಮದ್ ಅಯಾಜ್ ಕನ್ನಡಿಗ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕನ್ನಡ ಜಲ ನೆಲದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಪ್ರತಿನಿತ್ಯ ನಮ್ಮ ನೆರೆ ರಾಜ್ಯದವರು ನಮ್ಮ ಮೇಲೆ ನಿರಂತರ ಭಾಷೆ ನೆಲ ಜಲದ ವಿಚಾರದಲ್ಲಿ ಒಂದಲ್ಲ ಒಂದು ತಗಾದೆಯನ್ನು ಎತ್ತುತ್ತಿದ್ದಾರೆ. ನಮ್ಮದು ಕೂಡ ಗಡಿ ಜಿಲ್ಲೆಯಾಗಿದೆ. ಇಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿವೆ. ಇದಕ್ಕೆ ನಾವೆಲ್ಲರೂ ಸಂಘಟಿತ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ಜಿಲ್ಲೆಯಲ್ಲಿ ಬಲ ತುಂಬುವ ಕೆಲಸವನ್ನು ಮಾಡಲಾಗುತ್ತಿದೆ. ಹಾಗಾಗಿ ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಕೆಲಸವನ್ನು ಮಾಡಲು ಉತ್ಸುಕರಾಗಿದ್ದೇವೆ. ಒಂದು ಜೇನು ಗೂಡು ಒಂದೇ ಕಟ್ಟುತ್ತಾ. ಒಂದು ಜೇನುತುಪ್ಪನ ಒಂದು ನೊಣ ಕಟ್ಟಲ್ಲ. ನೂರಾರು ಸಾವಿರಾರು ಜೇನುನೊಣಗಳನ್ನ ಎಲ್ಲ ಸೇರಿ ಒಂದು ಜೇನುತುಪ್ಪನ ತಯಾರಿಸುತ್ತೆ. ಅದೇ ರೀತಿ ನಾವೆಲ್ಲ ಒಂದು ಜೇನು ಹುಳಗಳ ತರ ಇವತ್ತು ಸೇರಿದೀವಿ. ಇಲ್ಲಿ ನಡೆದಿರುವಂತ ಜಿಲ್ಲೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ, ಅಕ್ರಮ ಚಟುವಟಿಕೆ ಇನ್ನ ಪ್ರಶ್ನೆ ಮಾಡುವ ಅಧಿಕಾರಕ್ಕೆ ನಮ್ಮಲ್ಲೆಲ್ಲ ಬರಬೇಕು. ನಾವು ಜೇನು ತರ ಒಗ್ಗಟ್ಟಾಗಬೇಕು. ಯಾರು ಜೇನು ಹುಳುತ್ತೆ ಕಲ್ಲು ಹೊಡೆದ್ರೆ ಬಿಡ್ತೀವ ನಾವು? ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ. ಏನೇ ಒಂದು ಸಮಸ್ಯೆ ಆದ್ರೂ ಯುವ ಕರ್ನಾಟಕ ವೇದಿಕೆ, ಜಿಲ್ಲಾ ಘಟಕ, ತಾಲೂಕು ಘಟಕಗಳು ಯಾವತ್ತೂ ಸದಾ ಸಿದ್ಧ ಇರುತ್ತೆ. ಯಾವತ್ತೂ ಒಬ್ಬರೇ ಅಂತ ಭಾವಿಸ್ಬೇಡಿ. ಎಲ್ಲ ನಾವು ನಿಮ್ ಜೊತೆ ಇದೀವಿ. ನಮ್ಗೇನಾದ್ರು ಸಮಸ್ಯೆ ಅಂದ್ರೆ ರಾಜ್ಯ ಮಟ್ಟದಿಂದ ಬರುವ ಹಿರಿಯರಿದ್ದಾರೆ, ಸರಿನಾ? ಈ ಸಮಯದಲ್ಲಿ ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ತಮ್ಮಗಳಿಗೆ ಜವಾಬ್ದಾರಿನ ಕೊಟ್ಟಿದ್ದೀವಿ. ಈ ಕೆಲಸವು ಈಗಾಗಲೇ ಪ್ರಗತಿಯಲ್ಲಿದೆ. ಇಲ್ಲಿ ಯಾವ ಜಾತಿ ಧರ್ಮಗಳಿಲ್ಲ, ಪಕ್ಷ ಭೇದವಿಲ್ಲ. ನಮ್ಮ ಸಂಘಟನೆಯ ಮನೆಗೆ ಬಂದಾಗ ಎಲ್ಲರೂ ಜಾತಿ ಮತ ಭೇದವನ್ನು ಮರೆತು ಕೆಲಸವನ್ನು ಮಾಡಬೇಕು. ಇದರೊಂದಿಗೆ ಸಾರ್ವಜನಿಕರ ಕೆಲಸವನ್ನು ಮಾಡುವಲ್ಲಿ ನಾವು ನೆರವಾಗಬೇಕು. ಅವರ ನಿರ್ಗತಿಕರ, ರೈತರ, ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲಬೇಕು. ನಾಡಿನ ಸಂರಕ್ಷಣೆ ನಮ್ಮ ಕೆಲಸವಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಬಸವರಾಜ್, ಸಿ ಕುಮಾರ್, ಅಫ್ರೋಜ್, ಎಂ ಮಲ್ಲಿಕಾರ್ಜುನ ಸ್ವಾಮಿ, ಕುಮಾರ, ಇರ್ಫಾನ್, ತೌಸಿಫ್, ಗಿರೀಶ್, ಮಹಾದೇವ ಪ್ರಸಾದ್, ಇರ್ಫಾನ್ ಅಲಿ ಖಾನ್, ಎ ಅಬ್ದುಲ್, ಭಗತ್ ಸತ್ಯ, ಸಲೀಂ, ಮುಬಾರಕ್, ಸಿ ಮನು, ಶಾಹಿದ್, ಸಿದ್ದು, ಸುರೇಂದ್ರ ಸೇರಿದಂತೆ ಅನೇಕರು ಇದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಟಿವಿ8 ಕನ್ನಡ ನ್ಯೂಸ್, ಯಳಂದೂರು.